ಪ್ರಧಾನಿ ಮೋದಿ ಆಡಿ ಹೊಗಳಿದ ಕಾಂಗ್ರೆಸ್ ಶಾಸಕ. ಹೌದು, ಕೇಂದ್ರದ ವಿದೇಶಾಂಗ ನೀತಿಗೆ ಎಂಎಲ್ಎ ಫುಲ್ ಮಾರ್ಕ್ಸ್ ಅನ್ನು ಮಾಡಿದ್ದಾರೆ. ಇಲ್ಲಿ ಹೈಕಮಾಂಡ್ ಟೀಕಿಸ್ತಾ ಇದ್ರು ಸಹಿತ ಶಾಸಕ ಮಾತ್ರ ಬ್ಯಾಟ್ ಅನ್ನು ಬೀಸ್ತಾ ಇದ್ದಾರೆ ಮೋದಿ ಪರವಾಗಿ. ಕೇಂದ್ರದ ವಿದೇಶಾಂಗ ನೀತಿಗೆ ಎಂಎಲ್ಎ ಫುಲ್ ಮಾರ್ಕ್ಸ್ ಅನ್ನು ನೀಡ್ತಾ ಇದ್ದಾರೆ. ಹೈಕಮಾಂಡ್ ಟೀಕಿಸ್ತಾ ಇದ್ರು ಸಹಿತ ಶಾಸಕ ಮಾತ್ರ ಬ್ಯಾಟ್ ಅನ್ನು ಬೀಸ್ತಾ ಇದ್ದಾರೆ. ಯುದ್ಧದ ವೇಳೆ ಭಾರತದ ವಿದೇಶಾಂಗ ನೀತಿ ಸರಿಯಿದೆ, ಮೋದಿಯನ್ನ ಹಾಡಿ ಹೊಗಳಿದ ಕೈ ಶಾಸಕ ಬಸವರಾಜ ರಾಯರೆಡ್ಡಿ. ಇನ್ನು ವಿದೇಶಾಂಗ ನೀತಿ ಸರಿಯಿದೆ, ಹೀಗಾಗಿ ಆರ್ಮುಜ್ ಈಗಾಗಲೇ ಓಪನ್ ಆಗಿದೆ ಅಂತೇಳಿ ಹೇಳಿದ್ದಾರೆ. ಮೊದಲಿಂದಲೂ ಕೂಡ ವಿದೇಶಾಂಗ ನೀತಿ ಸರಿಯಾಗಿಯೇ ಇದೆ, ಯಾವುದೂ ಕೈ ತಪ್ಪಿ ಹೋಗಿಲ್ಲ. ಕೊಪ್ಪಳದಲ್ಲಿ ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಕೇಂದ್ರದ ವಿದೇಶಾಂಗ ನೀತಿಗೆ ಹೈಕಮಾಂಡ್ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಆದರೆ ಮೋದಿ ಆಡಳಿತವನ್ನು ಹೊಗಳಿದ್ದಾರೆ ಕಾಂಗ್ರೆಸ್ ಶಾಸಕ. ಕೈನಲ್ಲಿ ಸಂಚಲನ ಸೃಷ್ಟಿಸಿದ ರಾಯರೆಡ್ಡಿ ಸ್ಟೇಟ್ಮೆಂಟ್. ಸದ್ಯದ ಮಟ್ಟಿಗೆ ಏನು ಯುದ್ಧ ಎಲ್ಲ ನಡೀತಾ ಇದೆ, ಅದಕ್ಕೋಸ್ಕರ ಒಂದು ಕಡೆ ಹೈಕಮಾಂಡ್ ಟೀಕಿಸ್ತಾ ಇದ್ರು ಸಹಿತ ಕೊಪ್ಪಳದ ಶಾಸಕ ಮಾತ್ರ ಮೋದಿಯವರ ಪರವಾಗಿ ಇಲ್ಲಿ ಬ್ಯಾಟನ್ನು ಬೀಸ್ತಾ ಇದ್ದಾರೆ. ಯುದ್ಧದ ವೇಳೆ ಸಹಿತ ಭಾರತದ ವಿದೇಶಾಂಗ ನೀತಿಯನ್ನ ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಮೋದಿಯನ್ನ ಹಾಡಿ ಹೊಗಳಿದ್ದಾರೆ ಕೈ ಶಾಸಕ ಬಸವರಾಜ ರಾಯರೆಡ್ಡಿ. ಏನು ವಿದೇಶಾಂಗ ನೀತಿ ಸರಿಗಿದೆ, ಹೀಗಾಗಿ ಸದ್ಯದ ಮಟ್ಟಿಗೆ ಏನು ಆರ್ಮುಜ್ ಜಲಸಂಧಿ ಓಪನ್ ಆಗಿರುವಂಥದ್ದು. ಇಲ್ಲ ಅಂತಂದರೆ ಸಾಕಷ್ಟು ನಾವು ಕಷ್ಟವನ್ನು ಪಡ್ತಾ ಇದ್ವಿ. ಮೋದಿಯವರು ಇರುವಂಥ ಒಂದು ಕಾರಣದಿಂದಾಗಿಯೇ ಈಗ ಆರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಿದ್ದಾರೆ. ಇಲ್ಲ ಅಂತಂದಿದ್ರೆ ದೊಡ್ಡ ಮಟ್ಟದ ಕಷ್ಟಮ್ನ ಒಂದು ಸವಾಲನ್ನು ನಾವು ಎದುರಿಸಬೇಕಾಗ್ತಾ ಇತ್ತು. ಕೇವಲ ಒಂದಿಷ್ಟು ದಿನಗಳ ಕಾಲ, 1-2 ವಾರಗಳ ಕಾಲ ಆರ್ಮುಜ್ ಜಲಸಂಧಿ ಬಂದಾದ ಕಾರಣದಿಂದಾಗಿ ಈಗಾಗಲೇ ಭಾರತ ಸಾಕಷ್ಟು ಪೆಟ್ಟನ್ನು ತಿಂದಿದೆ. ಸೊ ಈಗಿರಬೇಕಾದ್ರೆ ಆರ್ಮುಜ್ ಜಲಸಂಧಿ ಓಪನ್ ಆಗೋದಕ್ಕೆ ಮೋದಿ ಇರುವ ಕಾರಣದಿಂದಾಗಿ ಓಪನ್ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಒಂದು ಸ್ಟೇಟ್ಮೆಂಟನ್ನು ನೀಡಿದ್ದಾರೆ. ಸದ್ಯಕ್ಕೆ ಸ್ಟೇಟ್ಮೆಂಟ್ ಎಲ್ಲ ಕಡೆ ಕೂಡ ಸಂಚಲನವನ್ನು ಮೂಡಿಸ್ತಾ ಇದೆ. ಇನ್ನು ಕೇಂದ್ರದ ವಿದೇಶಾಂಗ ನೀತಿಗೆ ಎಂಎಲ್ಎ ಫುಲ್ ಮಾರ್ಕ್ಸ್ ಅನ್ನು ನೀಡಿದ್ದಾರೆ. ಹೈಕಮಾಂಡ್ ಟೀಕಿಸ್ತಾ ಇದ್ರು ಸಹಿತ ಒಂದು ಕಡೆ ಶಾಸಕ ಮಾತ್ರ ಮೋದಿ ಪರವಾಗಿ ಇಲ್ಲಿ ಬ್ಯಾಟನ್ನು ಬೀಸ್ತಾ ಇದ್ದಾರೆ. ಯುದ್ಧ ನಡೀತಾ ಇದೆ, ಯುದ್ಧದ ಸಂದರ್ಭದಲ್ಲಿ ವಿದೇಶಾಂಗ ನೀತಿ ಸರಿಯಿದೆ ಅಂತ ಹೇಳ್ತಾ ಇದ್ದಾರೆ. ಮೋದಿಯನ್ನು ಆಡಿ ಹೊಗಳಿದ್ದಾರೆ ಕೈ ಶಾಸಕ ಬಸವರಾಜ ರಾಯರೆಡ್ಡಿ ಅವರು. ಇನ್ನು ಬಸವರಾಜ ರಾಯರೆಡ್ಡಿ ಅವರು ಮೋದಿಯನ್ನು ಹಾಡಿ ಹೊಗಳಿದ್ದಾರೆ. ಒಂದು ಕಡೆ ಈಗಾಗಲೇ ಹೈಕಮಾಂಡ್ ಟೀಕಿಸ್ತಾ ಇದ್ರು ಸಹಿತ ಏನು ಒಂದು ಯುದ್ಧದ ಸಂದರ್ಭದಲ್ಲಿ ಆರ್ಮುಜ್ ಜಲಸಂಧಿಯನ್ನು ಈಗ ಓಪನ್ ಮಾಡಿದ್ದಾರೆ. ಸೊ ಆ ಒಂದು ಕಾರಣವನ್ನು ಇಟ್ಕೊಂಡು ಇಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಮೋದಿಯವರ ಪರವಾಗಿ ಬ್ಯಾಟನ್ನು ಬೀಸ್ತಾ ಇದ್ದಾರೆ. ಒಂದು ಕಡೆ ಯುದ್ಧದ ನೀತಿ ಸರಿಗಿದೆ, ವಿದೇಶಾಂಗದ ನೀತಿ ಏನಿದೆ ಅದು ಸರಿಯಾಗೇ ಇದೆ ಅಂಥೇಳಿ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಇದನ್ನು ವಿರೋಧಿಸ್ತಾ ಇದೆ. ಹೈಕಮಾಂಡ್ ಮೋದಿಯವರ ನಡೆ ಆಗಿರ್ಬೋದು ಮತ್ತು ಒಂದು ಕಡೆ ಹೈಕಮಾಂಡ್ ಇದನ್ನು ಟೀಕಿಸ್ತಾ ಇದೆ. ಇದೆಲ್ಲ ಆದರೂ ಸಹಿತ ಇಲ್ಲಿ ಶಾಸಕ, ಕೊಪ್ಪಳದ ಎಂಎಲ್ಎ ಆಗಿರುವಂತಹ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಮೋದಿಯವರ ಪರವಾಗಿ ಬ್ಯಾಟನ್ನು ಬೀಸ್ತಾ ಇದ್ದಾರೆ. ಯುದ್ಧದ ವೇಳೆ ಭಾರತದ ವಿದೇಶಾಂಗ ನೀತಿ ಸರಿಯಾಗೇ ಇದೆ, ಯಾವುದೂ ಕೂಡ ಕೈ ತಪ್ಪಿ ಹೋಗಿಲ್ಲ ಅಂಥೇಳಿ ಮೋದಿಯವರನ್ನು ಹಾಡಿ ಹೊಗಳಿದ್ದಾರೆ ಬಸವರಾಜ ರಾಯರೆಡ್ಡಿ ಅವರು. ವಿದೇಶಾಂಗ ನೀತಿ ಸರಿಗಿದೆ, ಹೀಗಾಗಿ ಸದ್ಯದ ಮಟ್ಟಿಗೆ ಆರ್ಮುಜ್ ಜಲಸಂಧಿ ಓಪನ್ ಮಾಡಲಾಗಿದೆ. ಇಲ್ಲಾಂತಂದರೆ ಸಾಕಷ್ಟು ಸಂಕಷ್ಟದಲ್ಲಿ ಇರಬೇಕಾಗ್ತಾ ಇತ್ತು. ಮೊದಲಿಂದಲೂ ಕೂಡ ವಿದೇಶಾಂಗ ನೀತಿ ಸರಿಯಾಗೇ ಇದೆ, ಯಾವುದೂ ಕೂಡ ಕೈ ತಪ್ಪಿ ಹೋಗಿಲ್ಲ ಅಂಥೇಳಿ ಕೊಪ್ಪಳದಲ್ಲಿ ಸಿಎಂ ಆರ್ಥಿಕ ಸಲಹೆಗಾರರಾದಂತಹ ರಾಯರೆಡ್ಡಿ ಅವರು ಹೇಳಿಕೆಯೊಂದನ್ನು ನೀಡಿದ್ದಾರೆ.